ಸ್ನೇಹಿತರೆ ನಮಸ್ಕಾರ. ನಾವಿವಾಗ ಯಶವಂತಪುರದಿಂದ ಸೀದಾ ಮಾದನಾಯಕನಹಳ್ಳಿಗೆ ಬಂದಿದ್ದೇವೆ ಸ್ನೇಹಿತರೆ. ಏನಕ್ಕಪ್ಪ ಅಂದರೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ಶಾರ್ಟ್ಸ್ ವಿಡಿಯೋ. ಅದರಲ್ಲಿ ನಾನು ಹೇಳಿದ್ದೆ ಹಾಸ್ಯ ನಟ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಮನೆ ತೋರಿಸ್ತೀನಿ ಅಂತ. ನೋಡಿ, ಇದು ಮಾದನಾಯಕನಹಳ್ಳಿ ಬೋರ್ಡ್ ಕಾಣ್ತಾ ಇದೆ, HP ಪೆಟ್ರೋಲ್ ಬಂಕ್ ಆಪೋಸಿಟ್ಟು. ನಾವಿವಾಗ ಸರ್ವಿಸ್ ರೋಡಲ್ಲಿ ನಿಂತ್ಕೊಂಡಿದ್ದೀನಿ ಸ್ನೇಹಿತರೆ. ನಾವು ಆ ಕಡೆ ಹೋದರೆ ನಾವು ಸೀದಾ ತುಮಕೂರಿಗೆ ಹೋಗೋ ತುಮಕೂರು ಹೈವೇ ಅದು. ನಾವಿವಾಗ ಸರ್ವಿಸ್ ರೋಡು ಮಾದನಾಯಕನಹಳ್ಳಿ ಹತ್ರ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ. ಇವಾಗ ಹೋಗೋಣ ಬನ್ನಿ. ಮತ್ತೆ ಆಗ್ತಡ ನಮ್ಮ ಹಾಸ್ಯ ಕಲಾವಿದರಾದಂತಹ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಮನೆಗೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. 1008 ಚಲನಚಿತ್ರಗಳಲ್ಲಿ ನಟನೆ ಮಾಡಿ ನಿಮ್ಮೆಲ್ಲರನ್ನು ರಂಜಿಸಿದಂತಹ ಮಹಾನ್ ಕಲಾವಿದರಾಗಿರುವಂತಹ ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರು ವಾಸವಿರುವಂತಹ ಮನೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾವಿವಾಗ ಸೀದಾ ಬಂದ್ವಿ. ನೋಡಿ, ಇಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಇದೆ ಲೆಫ್ಟ್ ಸೈಡಲ್ಲಿ. ಸ್ವಲ್ಪ ಮುಂದೆ ಹೋಗಬೇಕು ನಾವಿವಾಗ. ಹಂಪ್ಸ್ ಎಲ್ಲ ಬಂತು ನೋಡಿ. ಇಲ್ಲೊಂದು ಬೇಕ್ರಿ ಇದೆ. ಬೇಕ್ರಿಯಿಂದ ನಾವು ಲೆಫ್ಟ್ ತಗೊಂಡು ಸೀದಾ ಒಂದೇ ರೋಡು ಸ್ನೇಹಿತರೆ. ಎಲ್ಲೂ ಟರ್ನ್ ಮಾಡಬೇಡಿ, ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಅದು ಲೆಂತಿಯಾಗಿರುತ್ತೆ ಅಂತಂದು ಹೇಳ್ಬಿಟ್ಟು. ಯಾಕಂದರೆ ನಿಮಗೆ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಮನೆನ ನೋಡಬೇಕು ಅನಿಸಿದವರಿಗೆ ಈ ವಿಡಿಯೋ ತುಂಬ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ನಾನು ಅವ್ರದ್ದು ಒಂದು ಸ್ವಲ್ಪ ಕ್ಲಿಪ್ ಹಾಕ್ತಾಯಿದ್ದೀನಿ, ನೋಡ್ಕೊಂಬನ್ನಿ ಯಾವ ರೀತಿ ಇರುತ್ತೆ ಅಂತ. ಕಾಮಿಡಿ ಕ್ಲಿಪ್ಗಳಿದ್ದು. ತಾಕೆ ಒಟ್ರು ಸುಳ್ಳಿ ಟೀ ಟೀ ಪಕ್ಕದಲ್ಲಿ ಇನ್ನೊಂದು ಟೀ ತಿಥಿನ ಅದು ಶ್ರುತಿ. ಓಹೋ, ಕನ್ನಡ ಭಾಷೆನ ಈ ರೀತಿ ಬದಲಾಯಿಸ್ಬಿಟ್ರಾ? ಭಾಷೆ ಅಲ್ವಾ ಬದಲಾಯಿಸಿರೋದು, ನೀನ್ ಬದಲಾಯಿಸಿದ್ಯಾ. ಇಂಥ ಭಾಷೆ ಬಯ್ಯೋ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡ್ಬಾರ್ದು. ಕೃಷ್ಣ, ಏನ್ಲಾ ಬೆಳಿಗ್ಗೆಯಿಂದ ನಿನ್ ಜೊತೆ ಆಟ ಆಡಿ ಆಡಿ ಹೊಟ್ಟೆ ಹಸಿತೈತೆ ಕಣ್ಲಾ, ಸುಸ್ತಾಯ್ತದೆ. ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಹಾಗೆ ಸ್ನೇಹಿತರೆ, ಇವರು ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅವರ ಜೊತೆಗೆ ಮತ್ತು ಅಪ್ಪು ಸರ್ ಜೊತೆಗೆ ತುಂಬ ಒಂದು ಕಲಾವಿದರ ಜೊತೆಗೆ ಇವರು ಒಂದು ನಟನೆ ಮಾಡಿ ನಿಮ್ಮೆಲ್ಲರನ್ನು ರಂಜಿಸಿದಂತಹ ಮಹಾನ್ ವ್ಯಕ್ತಿ ಅಂತಂದೇ ಹೇಳ್ಬೋದು ಸ್ನೇಹಿತರೆ. ಅವರು ಇವಾಗ ಇರೋದು ಈ ಮಾದನಾಯಕನಹಳ್ಳಿಯಿಂದ ಸ್ವಲ್ಪ ಒಳಗಡೆ ಬರಬೇಕು ಸ್ನೇಹಿತರೆ. ಹಾಗಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೇನೆ ನೋಡಿ ಸ್ನೇಹಿತರೆ. ಅವರು ಒಂದು ನಟನೆ ಮಾಡಿರುವಂತಹ ಚಲನಚಿತ್ರಗಳು ಹೇಳಬೇಕಂದ್ರೆ ಸ್ನೇಹಿತರೆ, ರಥಸಪ್ತಮಿ 1986ರಲ್ಲಿ ರಿಲೀಸ್ ಆದಂತಹ ರಥಸಪ್ತಮಿಯಿಂದ, ಮತ್ತು ಆಸೆಗೊಬ್ಬ ಮೀಸೆಗೊಬ್ಬ, ಭೂತಯ್ಯನ ಮಗ ಅಯ್ಯು, ಜನ್ಮದ ಜೋಡಿ, ಇನ್ನೂ ಹಲವು ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿ ಅವರು ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ನೋಡಿ ಸ್ನೇಹಿತರೆ, ನಾನು ಇವಾಗ ತೋರಿಸಿದ್ನಲ್ಲ, ಸೀದಾ ಬರಬೇಕು. ಇಲ್ಲೊಂದು ದೇವಸ್ಥಾನದ ಆರ್ಚ್ ಸಿಗುತ್ತೆ, ನೆನ್ಪಿಟ್ಕೊಳ್ಳಿ. ಸ್ವಲ್ಪ ನಾವು ಮುಂದೆ ಹೋಗಬೇಕು. ಹಾಗೆ ನೋಡಿ, ಇವಾಗ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಷನ್ ಬೆಂಗಳೂರು ಇದು ಬೋರ್ಡ್ ಕಾಣ್ತಾ ಇದೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊನ್ನವಳ್ಳಿ ಕೃಷ್ಣ ಸರ್ ಅವರ ಅಭಿಮಾನಿಗಳಿದ್ದೀರಾ, ದಯವಿಟ್ಟು ಕಲಾ ಸಂಚಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಮತ್ತು ನಿಮ್ಮ ಸ್ನೇಹಿತರೂ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಕೇಳ್ಕೊಳ್ತಾ, ಸ್ನೇಹಿತರೆ, ನೀವು ಮಾಡೋ ಒಂದು ಸಬ್ಸ್ಕ್ರೈಬು ನಮಗೆ ಒಂದು ಮೋಟಿವೇಶನ್ ಆಗುತ್ತೆ ಮತ್ತು ಉತ್ತೇಜನ ಸಿಗುತ್ತೆ. ಇನ್ನು ಈ ಥರದ ಹೆಚ್ಚು ವೀಡಿಯೋಗಳನ್ನ ನಾವು ಮಾಡಿಬಿಟ್ಟು ನಿಮಗೆ ಉಣಬಡಿಸಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ. ನೋಡಿ, ಇಲ್ಲಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟು ರೈಟ್ ತೊಗೊಂಡು ಸ್ವಲ್ಪ ಮುಂದೆ ಹೋಗಬೇಕು ಸ್ನೇಹಿತರೆ. ಹಾಗೆ ಸ್ವಲ್ಪ ಮುಂದೆ ಬಂದುಬಿಟ್ಟು ಇಲ್ಲೊಂದು ನಿಮಗೆ ಒಂದು ಶಾಪ್ ಸಿಗುತ್ತೆ ನೋಡಿ. ಇಲ್ಲಿಂದ ಲೆಫ್ಟ್ ತೊಗೋಬೇಕು ಸ್ನೇಹಿತರೆ. ಇದೇ ನೋಡಿ, ಲೆಫ್ಟ್ ಸೈಡಲ್ಲಿ ಕಾಣೋದು ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರು ವಾಸವಿರುವಂತಹ ಮನೆ ಮಾದನಾಯಕನಹಳ್ಳಿಯಲ್ಲಿ ಇರೋದು ಸ್ನೇಹಿತರೆ. ನೋಡಿ, ಇದೇ ನಮ್ಮ ಹೊನ್ನವಳ್ಳಿ ಕೃಷ್ಣ ಸರ್ ಅವರು ವಾಸವಿರುವಂತಹ ಮನೆ ಸ್ನೇಹಿತರೆ. ಹಾಗೆ ಇಲ್ಲಿ ಅವರು ಬೋರ್ಡ್ ಹಾಕಿದ್ದಾರೆ, ಹೆಸರು ಹಾಕಿದ್ದಾರೆ, ಜಲಜಾಕ್ಷಿ ಮತ್ತು ಶ್ರೀ ಹೊನ್ನವಳ್ಳಿ ಕೃಷ್ಣ ಅಂತಂದೇಳ್ಬಿಟ್ಟು ಮನೆಗೆ ಒಂದು ನಾಮಫಲಕ ಹಾಕಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಇಲ್ಲಿಗೆ ಯಾರಾದರೂ ಬರಬೇಕು ಅಂದರೆ, ನಿಮಗೆ ಅಡ್ರೆಸ್ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನಗೆ DM ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ ಲೊಕೇಶನ್ ಕಳಿಸ್ಕೊಡ್ತೀನಿ ಸ್ನೇಹಿತರೆ.
ತುಂಬ ದೂರಿಂದ ಬರ್ತಾರೆ, ಒಬ್ಬ ಕಲಾವಿದರನ್ನ ನೋಡಬೇಕು, ಅವ್ರ ಜೊತೆ ಒಂದು ಸೆಲ್ಫಿ ತೊಗೋಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಹಾಗಾಗಿ ನಾನು ಅವರ ಒಂದು ಆಸೆನ ಈಡೇರಿಸೋಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಸಂಡೇ ಹೋಗಿ ಬೇರೆ ದಿನ ಹೋಗ್ಬಿಟ್ಟು ತೊಂದರೆ ಕೊಡೋಕ್ಕೆ ಹೋಗ್ಬಿಡಿ ಅಂತ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಸ್ನೇಹಿತರೆ. ಹಾಗೆ ಹೊನ್ನಾಳಿ ಕೃಷ್ಣ ಸರ್ ಅವರು ಎಲ್ಲೋ ಹೋಗ್ತಾಯಿದ್ರು ಹೊರಗಡೆ, ನಾವು ಅವ್ರನ್ನ ಮಾತಾಡಿಸಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನನಗೆ ಮಾತಾಡಿಸಿ ಒಂದು ಸ್ವಲ್ಪ, ಆಮೇಲೆ ನನಗೂ ಸೆಲ್ಫಿ ಕೊಟ್ಟರು ಸ್ನೇಹಿತರೆ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ ಸೆಲ್ಫಿ. ಹಾಗೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಯಾವ ಸೆಲೆಬ್ರಿಟಿ ಮನೆ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ, ಅಲ್ಲೋಗ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.